ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಮಕೂರವಳು ಮಾತಾಡ್ತಾ ಇದ್ದೀನಿ, ಅನುಶ್ರೀ ಎಲ್ಸಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಈ ಏನಕ್ಕೆ ಹೆಣ್ಮಕ್ಳು ಬೇಗ ವಯಸ್ಸಾದವ್ರ ಥರ ಕಾಣಿಸೋದು ಅನ್ನೋದು. ಏನು ಅಂದರೆ, ನಮ್ಮ ಹೆಣ್ಮಕ್ಳು ಜೀವನದಲ್ಲಿ ಓದಿದ್ದಾಯಿತು, ಮದುವೆ ಆಗಿದ್ದಾಯಿತು, ಮಕ್ಕಳು ನೋಡಿದ್ದಾಯಿತು, ಮನೆ ಸಂಸಾರ ನೋಡ್ಕೊಳೋದಾಗುತ್ತೆ ಅಷ್ಟೇ. ನಮ್ಮ ಜೀವನ ಆಗೋಗ್ಬಿಟ್ಟಿದೆ ನಮಗೆ. ಅದನ್ನು ನಾವು ಯೂಶ್ವಲಿ ಕೆಲವೊಬ್ಬರು ಹೆಣ್ಮಕ್ಳುಗಳಿಗೆ ಓದಿದ್ರು ಕೂಡ ಮನೇಲೇ ಇರುವಂಥ ಪರಿಸ್ಥಿತಿ ಬಂದಿರುತ್ತೆ. ಯೂಶ್ವಲಿ ನಾನು ಹೇಳಬೇಕು ಅಂದರೆ ಆ ರೀತಿ ಪರಿಸ್ಥಿತಿ ಇರುತ್ತೆ. ಏನು ಕಾರಣಗಳೇನು ಅಂತಂದರೆ, ಯೂಶ್ವಲಿ ನಾವು ವ್ಯಾಯಾಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಏನು ಹಿಂಗೆ ಹೇಳ್ತೀರಾ ಅಂತ ಅಂದರೆ, ಯಾರು ಅವಾಗಿನ ಕಾಲದವರೆಲ್ಲ ವ್ಯಾಯಾಮ ಮಾಡೋರ, ಅವಾಗೆಲ್ಲ ಸಣ್ಣಗಿರ್ಲಿಲ್ವಾ ಅಂತ ಹೇಳ್ತಾರೆ. ಏನು ಗೊತ್ತಾ, ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಹೆಂಗಾಗಿ ಕಾಣಿಸ್ತೀವಿ. ನಾವು ಯಾವಾಗ ಸೋಂಬೇರಿತನ ಬೀಳ್ತೀವೋ ಆವಾಗ ನಮ್ಮ ಏಜು ಕೂಡ ಜಾಸ್ತಿ ಆದಂಗೆ ಕಾಣುತ್ತೆ. ನಮ್ಮ ಬಾಡಿ ಕೂಡ ಶೇಪ್ ಇರಲ್ಲ, ದಪ್ಪ ಆಗ್ತೀವಿ ನಾವು. ಅವಾಗ ನಾವು ಆಂಟಿ ಥರನೇ ಕಾಣೋದು. ಮದುವೆ ಆದ್ಮೇಲೆ ಆಂಟಿ ಅಂತಲೇ ಅನ್ನೋದು ಹೇಳಬೇಕು ಅಂದರೆ. ಬಟ್ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಆಂಟಿ ಥರ ಕಾಣಿಸೋಕ್ಕೆ ನನಗಂತೂ ಇಷ್ಟ ಇಲ್ಲ, ಯೂಶ್ವಲಿ ಹೇಳಬೇಕು ಅಂತ ಅಂದರೆ. ಸೊ ನಾವೇನು ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ವ್ಯಾಯಾಮ ಅನ್ನೋದನ್ನ ನಾವು ಅಳವಡಿಸ್ಕೊಳ್ಬೇಕು. ಇದರಿಂದ ನಮ್ಮ ಏಜು ಕೂಡ ಕಡಿಮೆ ಆಗಿರೋ ಥರ ಕಾಣಿಸುತ್ತೆ, ನಮ್ಮ ಮುಖ ಗ್ಲೋ ಕೂಡ ಆಗಿರುತ್ತೆ. ಯೂಶ್ವಲಿ ನಿಮಗೆ ಯೋಗ ನನಗಂದು ಯೋಗ ಇಷ್ಟ. ಬಟ್ ನನಗೆ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಲ್ಲ. ಬಟ್ ನನಗೆ ಎಕ್ಸಸೈಸ್ ಕೂಡ ನಾನು ತುಂಬ ದಿನ ಮಾಡ್ತಿದ್ದೆ. ಬಟ್ ನನಗೆ ಮದುವೆ ಆದಮೇಲೆ ನಾನು ಅದನ್ನು ಬ್ರೇಕಪ್ ಮಾಡಿಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಯಾಕಂದರೆ ನನಗೆ ಟೈಮ್ ಸಿಗದೆ ಅಲ್ಲ, ಸೋಂಬೇರಿತನದಿಂದ. ಸೊ ಈ ಕಾರಣದಿಂದ ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ಯೋಗ ಅಥವಾ ವ್ಯಾಯಾಮ ಎಕ್ಸಸೈಸ್ನ ನಾವು ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಒನ್ ಬಂದು, ನಾವು ಚಿಂತೆ ಅನ್ನೋದನ್ನ ಕಡಿಮೆ ಮಾಡಬೇಕು. ಚಿಂತೆನೂ ಚಿತೆ ಸುಡ್ತು ಅನ್ನೋರು ಒಂದು ಗಾದೆ ಇದೆ, ನಮ್ಮಮ್ಮ ಹೇಳ್ತಾರೆ, ನಂಗೆ ಸರಿಯಾಗಿ ಗೊತ್ತಿಲ್ಲ ಅದು. ಸೊ ಚಿಂತೆ ಅನ್ನೋದು ಕಡಿಮೆ ಮಾಡಬೇಕು. ಚಿಂತೆಯಿಂದ ನಮಗೇನಾಗುತ್ತೆ ಅಂದರೆ ಏರ್ ಫಾಲ್ಸ್ ಆಗುವಂಥದ್ದು, ಡಾರ್ಕ್ ಸರ್ಕಲ್ಸು, ಮತ್ತು ನಮ್ಮ ಮನಸ್ಥಿತಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ನಾವು ಚಿಂತೆ ಅನ್ನೋದನ್ನ ತುಂಬ ಕಡಿಮೆ ಮಾಡಬೇಕು. ಏನು ಚಿಂತೆ ಅಲ್ವಾ, ಚಿಂತೆ ಯಾರಿಗೂ ಕೂಡ ಇರುತ್ತೆ. ನಮ್ಮ ಚಿಂತೆ ಏನಂದರೆ, ಅಕ್ಕಪಕ್ಕದವ್ರು ಏನು ಅಂದ್ಕೊತಾರೋ, ಅಯ್ಯೋ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಅವ್ರು ಯಾವ ರೇಂಜಿಗೆ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೋ, ಅಯ್ಯೋ ನಮ್ಮ ಮನೆ ಏನು ಅಂದ್ಕೊತಾರೋ, ಅವ್ರು ಏನು ಅಂದ್ಕೊತಾರೋ ಅನ್ನೋದೇ ಚಿಂತೆ ಆಗಿರುತ್ತೆ ನಮ್ಮ ಜೀವನದಲ್ಲಿ ಹೆಣ್ಮಕ್ಳಿಗೆ. ಮತ್ತು ಸಂಸಾರದ ಚಿಂತೆ ಇದ್ದೇ ಇರುತ್ತೆ ಬಿಡಿ. ನಾವು ಚಿಂತೆ ಮಾಡ್ತಿದ್ದಂಗೆ ಯಾವುದು ಕೂಡ ವಾಪಸ್ ಬರೋಲ್ಲ, ಯಾವುದು ಕೂಡ ಸರೋಗಲ್ಲ. ಸೊ ಜೀವನದಲ್ಲಿ ಚಿಂತೆ ಮಾಡೋದು ಬಿಡಬೇಕು. ಹಂಗಂತ ಬಿಡೋಕ್ಕಾಗಲ್ಲ. ಬಟ್ ಕೊಂಚವಾಗಿ ಬಿಟ್ಟರೆ, ಸ್ವಲ್ಪವಾಗಿ ಬಿಟ್ಟರೆ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ಬೋದು. ಇನ್ನೊಂದು ಬಂದು ಕೋಪ. ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಕೋಪ ಜಾಸ್ತಿ ಬರುವಂಥದ್ದು. ಯಾಕಂದರೆ ಫ್ರಸ್ಟ್ರೇಷನ್ಸಿಂದ ಕೋಪ ಬರುತ್ತೆ. ಈ ಕಡೆ ಗಂಡ, ಮಕ್ಕಳು, ಅತ್ತೆ ಮಾವ, ಮನೆ ಕೆಲಸ ಎಲ್ಲದಿಂದಲೂ ಫ್ರಸ್ಟ್ರೇಷನ್ ಜಾಸ್ತಿ ಬರುತ್ತೆ. ಆಗಿನ ಕಾಲದಲ್ಲೂ ಇತ್ತು. ಬಟ್ ಆಗಿನ ಕಾಲದಾಗ ಎಲ್ಲ ಕೆಲಸ ಮಾಡ್ಕೊಂಡ್ರೂ ಕೂಡ ಕೋಪ ಮಾಡ್ಕೊತೀನಿ. ನಮಗೆ ಎಲ್ಲ ಇವಾಗ ವಾಷಿಂಗ್ ಮಿಷಿನ್ ಇದೆ, ಬಟ್ಟೆ ಒಗ್ಯೋಕ್ಕೆ, ಮತ್ತು ಪಾತ್ರೆ ತೊಳೆಯೋಕ್ಕೆ ಮಿಷಿನೂ ಕೂಡ ಇದೆ, ನೆಲ ಒರ್ಸೋಕ್ಕೆ ರೋಬೋಟ್ ಕೂಡ ಇದ್ದಾವೆ. ಆದರೂ ಕೂಡ ಕೋಪ ಜಾಸ್ತಿ ನಮಗೆ. ಕೋಪ ಮಾಡ್ಕೊಳೋದ್ರಿಂದ ಕಣ್ಸುತ್ತೆಲ್ಲ ಕರ್ಗ ಆಗುವಂಥದ್ದು, ಮುಖ ಎಲ್ಲ ಶ್ರಿಂಕರ್ಸ್ ಆಗುವಂಥದ್ದು. ಅದರಿಂದ ಏನಾಗುತ್ತೆ, ನಮ್ಮ ವಯಸ್ಸೇನು ಕಡಿಮೆ ಆಗುತ್ತಾ, ಜಾಸ್ತಿ ಆದರೂ ಥರನೇ ಕಾಣಿಸಿರುತ್ತೆ. ಸೊ ಈ ಕೋಪ ನಾವು ಆದಷ್ಟು ಕಡಿಮೆ ಮಾಡ್ಕೊಬೇಕು. ಫ್ರಸ್ಟ್ರೇಷನ್ ಮಕ್ಕಳು 2 ಮಕ್ಕಳಾಗ್ಬಿಟ್ರೆ ಸಾಕು, ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ. ಅದು ನೋಡ್ಕೊಳ್ಳ, ಇದು ನೋಡ್ಕೊಳ್ಳ. ಈಗಿನ ಕಾಲದ ಮಕ್ಕಳಂತೂ ಊಟನೇ ಮಾಡಲ್ಲ. ನನ್ನ ಮಗ ಇದ್ದಾನೆ ದೊಡ್ಡವನು, ಅಯ್ಯೋ ನಂಗೆ ಸಾಕಾಗೇ ಹೋಗ್ಬಿಟ್ಟಿದೆ ಹೇಳಬೇಕು ಅಂದರೆ. ಈ ಮಗುನ ಬಿಟ್ಟು ನಾನು ಅವ್ನಿಗೆ ಊಟ ಮಾಡಿಸ್ಕೊಂಡು ಅವನ್ನ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ನಂದು ಹೇಳಬೇಕು ಅಂದರೆ. ಸುಮ್ಮನೆ ಮನಿಕೊಂಡಿರ್ತೈತೆ, ನಾನು ಅವನ್ನ ನೋಡ್ಕೋಬೇಕಾಗಿರೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಯೂಶ್ವಲಿ. ಆ ರೇಂಜಿಗೆ ಕೋಪ, ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ ನಮಗೆ. ಇದನ್ನು ನಾವು ಕಡಿಮೆ ಮಾಡ್ಕೊಬೇಕು, ಸರಿನಾ? ಇನ್ನೊಂದು ಬಂದು ನಿದ್ರೆ ಅನ್ನೋದು ನಾವು ಜಾಸ್ತಿ ಮಾಡಬೇಕು. ನಮಗೆ ಕೆಲಸ ಇರುತ್ತೆ, ಕೆಲಸದ ಒತ್ತಡದ ಮಧ್ಯೆ ನಾವು ಮೊಬೈಲ್ ನೋಡೋಕ್ಕಾಗಲ್ಲ. ಸೊ ಅದರಿಂದ ಸರಿ ಮಗು ಮನಿಕಂತು, ಸರಿ ಇರು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದ ಅಂತ ಹೇಳ್ಬಿಟ್ಟು ರೀಲ್ಸ್ ನೋಡ್ತಾ ಸರ್ವತ್ತಾಗೋಗ್ಬಿಟ್ಟಿರುತ್ತೆ. ಕೆಲವೊಬ್ಬರು ಕೆಲಸ ಇರುತ್ತೆ, ಕೆಲವೊಬ್ಬರ ಬಗ್ಗೆ ಹೇಳಿದ್ದು ನಾನು. ಎಲ್ಲರೂ ಒಂದೇ ತಕ್ಕೆ ತಗೋಕ್ಕಾಗಲ್ವಲ್ಲ ನಾವು ಹೇಳಿದ್ದು. ಸೊ ಆದ್ದರಿಂದ ನಾವು ರೀಲ್ಸ್ ನೋಡೋದು ಕಡಿಮೆ ಮಾಡಬೇಕು. 6ರಿಂದ 7 ಗಂಟೆವರೆಗೂ ನಿದ್ದೆ, ಅಂದರೆ 6 ಅವರ್ಸ್ ಅಥವಾ 7 ಅವರ್ಸ್ ನಾವು ನಿದ್ದೆ ಮಾಡೋದ್ರಿಂದ ನಮ್ಮ ಏಜು ಕೂಡ ಹೆಂಗಾಗಿರುತ್ತೆ, ನಾವು ಕೂಡ ಡಲ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರ್ತೀವಿ, ಸರಿನಾ? ನಿದ್ದೆ ಕಡಿಮೆ ಮಾಡಿದಷ್ಟು ಕಾಲು ನೋವು ಬರೋದು, ಮಸಲ್ಸ್ ಎಲ್ಲ ಪೈನ್ ಆಗುವಂಥ ಚಾನ್ಸಸ್ ಎಲ್ಲ ಆಗುತ್ತೆ. ಅದು ನನಗೆ ಎಕ್ಸ್ಪೀರಿಯೆನ್ಸು ಕೂಡ ಇದೆ. ಸೊ ಯಾಕಂದರೆ ನಾನು ಯಾವಾಗಲೂ ಓದೋ ಸ್ಟಡಿ ಅವರ್ಸ್ ಅಂತ ಓದ್ತಾನೆ ಇದ್ದೆ. ಆದರೆ ನನಗೆ ಮಸಲ್ಸ್ ಪೇನ್ಸು, ಕಾಲು ಪೇನ್ಸ್ ಇದೆಲ್ಲ ಇದ್ದಿರುತ್ತೆ. ಸೊ ಇದರಿಂದ ನಿದ್ದೆ ಜಾಸ್ತಿ ಮಾಡಬೇಕು. ಇನ್ನೊಂದು ಬಂದು ನೀರು ಜಾಸ್ತಿ ಕುಡಿಬೇಕು ನಾವು. ನೀರು ಜಾಸ್ತಿ ಕುಡಿಯೋದು ಯಾರೇ ಆದರೂ
70% ನಮಗೆ ನೀರೇ ಇರೋದಿಲ್ಲ ಬಾಡಿಯಲ್ಲಿ. ನೀರು ನಾವೆಷ್ಟು ಜಾಸ್ತಿ ಕುಡಿದ್ವೋ ಅಷ್ಟು ಯಂಗಾಗಿ ಕಾಣಿಸ್ತೀವಿ. ನೀರು ಕಡಿಮೆ ಕುಡಿದಷ್ಟು ರಿಂಕಲ್ಸ್ ಆಗುವಂಥ ಚಾನ್ಸಸ್, ಗಾಳಿ ಉದ್ದಂಗೆ ಆಗ್ಬಿಡ್ತೀವಿ ಅಷ್ಟೇ. ಸೊ ಆದ್ದರಿಂದ ಇನ್ನೊಂದು ಏನು ಗೊತ್ತಾ, ಮಹಿಳೆಯರು ಆಫ್ಟರ್ ಡೆಲಿವರಿ ನಾವು ಎಕ್ಸಸೈಸು, ಪ್ರಾಪರ್ ಫುಡ್ಡು, ಪ್ರಾಪರ್ ಪ್ರೋಟೀನ್ಸ್ ತಗೋಬೇಕು. ಯಾಕಂದರೆ ಡೆಲಿವರಿ ಆದಮೇಲೆ ಸರ್ಟೆನ್ ಫುಡ್ ನಮಗೆ ಕೊಡಲ್ಲ, ಪ್ರೋಟೀನ್ಸ್ ಸಿಗಲ್ಲ ನಮಗೆ. ಬರೀ ರೈಸ್ ತಿಂದು 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 ನಮ್ಮ ಕಡೆ ಎಲ್ಲ ಹಂಗೆ. ಸೊ ಅದರಿಂದ ನಮ್ಮ ಹೊಟ್ಟೆ ಬಜ್ಜು ನಾವು ಕೂಡ ದಪ್ಪಾಗ್ತೀವಿ. ಸೊ ನಾವು ರೈಸ್ ಕಡಿಮೆ ಮಾಡಬೇಕು. ಪ್ರೋಟೀನ್ಸ್ ಇರೋಂಥ ಫುಡ್ಡು ತಗೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಹೆಂಗಾಗೂ ಇರ್ತೀವಿ, ಎನರ್ಜೆಟಿಕ್ ಆಗೂ ಇರ್ತೀವಿ. ಸೊ ಇದು ಇಷ್ಟ ಆಗಿರುತ್ತೆ. ಈ ಕಾರಣದಿಂದಲೇ ನಾವು ವಯಸ್ಸಾದ್ರ ಥರ ಕಾಣಿಸೋದು. ಯಾವ್ಯಾವುದು ಅಂದರೆ ಚಿಂತೆ ಕಡಿಮೆ ಮಾಡಬೇಕು ನಾವು, ತಿರ್ಗಾ ನಿದ್ರೆ ಜಾಸ್ತಿ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು, ಕೋಪ ಕಡಿಮೆ ಮಾಡ್ಕೋಬೇಕು, ಮತ್ತು ಎಕ್ಸಸೈಸ್ನ ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಇಷ್ಟು ನಾವು ಮಾಡಿದ್ರೆ ಆದರೆ ನಾವು ಕೂಡ ಹೆಂಗಾಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ. ಹೆಂಗಾಗಿರೋದ್ಕಿಂತ ನಮಗೆ ಹ್ಯಾಪಿ ಬೇಕು ಜೀವನದಲ್ಲಿ, ಖುಷಿ ಇರೋದು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಖುಷಿಯಾಗಿರ್ತೀವಿ, ಅದರಿಂದ ನಮ್ಮ ಸುತ್ತಮುತ್ತಲಿರೋರೆಲ್ಲ ಖುಷಿಯಾಗಿರ್ತಾರೆ. ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಸೊ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಿರ್ತಾವಲ್ಲ, ನಾವು ಕೆಟ್ಟದೇನು ಮಾಡ್ತಿರಲ್ಲ. ಮೊಬೈಲ್ ನೋಡೋದು ಕೆಟ್ಟದು ಅಂತ ಹೇಳಲ್ಲ, ಬಟ್ ಅದು ಮಕ್ಳಿಗೆ ಅಳವಡಿಸಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ನನ್ನ ಮಗುಂಗೆ ಬಿಡ್ಸೋಕ್ಕೆ ಕಷ್ಟಪಟ್ಟಿದ್ದೀನಿ. ನಾನು ಒಬ್ಬಳೇ ಕಷ್ಟಪಡೋದು ನಮ್ಮ ಮನೇಲಿ. ನನ್ನ ಗಂಡ ಯೂಶ್ವಲಿ ಆರಾಮಾಗಿ ತೋರಿಸ್ತಿರ್ತಾರೆ ನಮ್ಮ ಮನೆ, ಅವ್ರಿಗೆ ಹೇಳೋಕ್ಕಾಗಲ್ಲ ನನಗೆ. ಸೊ ಆ ರೀತಿ ಆಗ್ಬಿಟ್ಟಿದೆ. ಸೊ ಜೀವನದಲ್ಲಿ ನಾವಿಷ್ಟು ಅಳವಡಿಸ್ಕೊಂಡು ನಾವಿಷ್ಟನ್ನ ಪಾಲನೆ ಮಾಡಿದ್ರೆ ನಮ್ಮ ಜೀವನ ತುಂಬ ಖುಷಿಯಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.